ஐயோ என்ன காரட்டு ரட்டு ஐயோ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನನ್ನ ತಮ್ಮ ಕಾರ್ತಿಕ್ ಗಾಳಿಬೀಡು ಪಕ್ಕದಲ್ಲಿರೋ ನಿಶಾನಿ ಟ್ರೆಕ್ಕಿಂಗ್ ಪಾಯಿಂಟಿಗೆ ಹೊರಟಿದ್ದೀವಿ. ಇದೇ ಫಸ್ಟ್ ಟೈಮ್ ನಾನು ಹೋಗ್ತಿರೋದು. ಆನ್ ದ ವೇ ನಮ್ಮ ಕೂಟೊಳೆ ಪಕ್ಕ ನಿಲ್ಸಿದ್ದೀನಿ, ಡ್ಯಾಮ್ ಪಕ್ಕ. ಮಡಿಕೇರಿಯವರಿಗೆ ಇದೇ ಡ್ಯಾಮ್ ತುಂಬಿ ತುಳ್ಕಾಡ್ತಿದೆ. ವೆದರ್ ಚಿಲ್ಲಾಗಿದೆ. ನಮ್ಮ ಗಾಡಿದು ಕಿಲೋ ಹೋಗ್ತಿದ್ದೀವಿ. ನಮ್ಮ ಗಾಡಿದು ಫೋಟೋಸ್ ಎಲ್ಲ ತೆಗ್ದಾಯಿತು. ಇನ್ನು ಅಲ್ಲಿ ಹೋಗಿ ಒಂದು 4 ಕಿಲೋಮೀಟರ್ಸ್ ಒಳಗೆ ನಡಿಲಿಕ್ಕಿದೆ ಅಂತೆ. ಫಸ್ಟ್ ಟೈಮ್ ಹೋಗ್ತಿರೋದು, ಏನು ವಿಷಯ ಗೊತ್ತಿಲ್ಲ. ರೋಡ್ ಚೆನ್ನಾಗಿದೆಯಾ ಹೇಗೆ ಏನು ಅಂತ ಹೊರಟಿದ್ದೀವಿ. ಅಲ್ಲೋಗಿ ವೀಡಿಯೋ ಮಾಡ್ತೀವಿ. ನಾವು ಈಗಷ್ಟೇ ಗೇಟ್ ಪಕ್ಕ ರೀಚ್ ಆಗಿದ್ದೀವಿ. ನೆಟ್ವರ್ಕ್ ಇಲ್ಲ ಇಲ್ಲಿ. ಗೂಗಲ್ ಮ್ಯಾಪ್ ಲೊಕೇಶನ್ ಇಲ್ಲಿವರೆಗೆ ತೋರಿಸ್ತು, ಗೇಟ್ವರೆಗೆ. ಅಲ್ಲಿಂದ ಮುಂದೆ ಎಲ್ಲಿಗೆ ಹೋಗ್ಬೇಕು ಏನಂತ ಗೊತ್ತಿಲ್ಲ. ನಾವಿಲ್ಲಿ ಒಂದು ಲೊಕ್ಕಿದ್ದೀವಿ. ಇದೇ ಪ್ಲೇಸಾ ಏನು ಪ್ಲೇಸು ಏನು ಗೊತ್ತಾಗ್ತಿಲ್ಲ. ಇರೋದು ನಾವಿಬ್ಬರೇ ಮಾತ್ರ. ಒಟ್ಟಿನಲ್ಲಿ ಹೋಗ್ತಿದ್ದೀವಿ. ಹೋಗಿ ಪೀಕಿಗೆ ತಲುಪ್ತೀವ, ಎಲ್ಲೋಯ್ತೀವಿ, ಏನು ಕತೆ ಅಂತಲೇ ಗೊತ್ತಿಲ್ಲ. ಯಾವ ಪ್ರಾಪರ್ಟಿಗೆ, ಪ್ರೈವೇಟ್ ಪ್ರಾಪರ್ಟಿಯಾ ಗೌರ್ಮೆಂಟ್ ಪ್ರಾಪರ್ಟಿಯಾ, ವಿಷಯ ಏನು ಅರ್ಥ ಆಗ್ತಿಲ್ಲ. ಹೋಗ್ತಿದ್ದೀವಿ. ಪ್ರೈವೇಟ್ ಪ್ರಾಪರ್ಟಿಯೇ ಗೊತ್ತಿಲ್ಲ ನನಗೆ. ಯಾರಾದ್ರೆ ಹಿಡಿದು ಬಾರಿಸೋದಿದ್ರೆ ಸಾಕು. ಗೌಜಿದೆ, ಒಳ್ಳೆ ವೈಬ್ ಬರ್ತಿದೆ. ಗಾಡಿ ಪೋತುಂಡು ಅದು ಯಾರನ್ನ ಗಾಡಿ ಗೊತ್ತಿದೆ. ಪರ್ಮಿಷನ್ ಕೇಳಿ ಹೋಗ್ಬೇಕಾ? ನಾವು ಪರ್ಮಿಷನ್ ಕೇಳಿಲ್ಲ. ಸೀದಾ ಗಾಡಿ ಸೈಡ್ ಅಲ್ಲಿ ಯಾರಿಲ್ಲ, ಪರ್ಮಿಷನ್ ಕೇಳಕ್ಕೆ. ಅಲೋ ಮೆಲ್ಲೆ ಬಾ ತಿರುಪುಚ್ಚ ಕಿರ್ತತಿ. ಸರಿ ನಾವು ಬರ್ತೀವಿ ಹೊಣ. ಸರಿ ನಾವು ಹೊರಗೆ ಬರ್ತೀವಿ. ಎಲ್ಲಿಯ ಮೇಲೆ ರೋಡಾ? ಅಲೋ ಮೆಲ್ಲೆ ತಮ್ಮಿ, ಮೆಲ್ಲೆ ಬರ್ತೀರಿ. ಮೇಲೆ ರೋಡಾ? ಹಲೋ ಆ ಒಳಗೆ ಮ್ಯಾಲಿಂದ ರೋಡ್ ಉಂಟಲ್ಲ ಅಲ್ಲಿಯಾ? ಹಲೋ ಇವನು ಒಳಗಿದ್ದೀವಿ. ಹಲೋ ಹಾಂ ಸರಿ ಹಾಂ ಹೊರಗೆ ಬಂದು ಕಾಲ್ ಮಾಡ್ತೀವಿ. ಪರ್ಮಿಷನ್ ಹಿಡ್ದು ಬರೋದಕ್ಕೆ. ಏನಂದ್ರೆ ನಾವು ಬಂದ ಜಾಗ ಬೇರೆ, ಇದು ಪ್ರೈವೇಟ್ ಪ್ರಾಪರ್ಟಿ ಆಯ್ತಾ. ಇಲ್ಲಿಗೆ ಪರ್ಮಿಷನ್ ಬರ್ಬೇಕಂತೆ. ಅದ್ರ ಜೊತೆ ಕಾಮಿಡಿ ಏನಂದ್ರೆ ಇಲ್ಲಿ ಹೆವಿ ಆನೆ ಕಾಟ ಅಂತೆ. ಮೊದಲೇ ನಮಗೂ ಆನೆಗೂ ಆಗಲ್ಲ. ಆನೆ ಅಂತೂ ಕನ್ಸಲ್ಲಿ ಬಂದರೂ ನಮ್ಮನ್ನ ಬಿಡೋಲ್ಲ. ತಿಂಗಳಿಗೆ ಒಂದ್ಸಲಿ ಆದರೂ ಆನೆ ಕನ್ಸಲ್ಲಿ ಬಂದು ನಮ್ಮನ್ನ ಬೆರೆಸುತ್ತೆ. ಲೈವಲ್ಲಿ ಸಿಕ್ಕಿದ್ರೆ ಅಂತೂ ಅಷ್ಟೇ. ಆನೆ ಪುಡಿ ಮತ್ತಿಪ್ಪಿಂದ ಗೈಸ್, ನಾವು ಇಲ್ಲಿ ಸುಮ್ಮನೆ ಬಂದಿರೋದು. ಇಲ್ಲ ಬರೀ ಆನೆಗಳ ಕಾಟ ಅಂತೆ. ಪರ್ಮಿಷನ್ ತೆಗೆದು ಬರ್ಬೇಕಂತೆ. ನೀವು ನೆಕ್ಸ್ಟ್ ನಿಶಾನಿ ಬೆಟ್ಟ ನಾನು ಹುಡ್ಕೊ ಬರ್ತೀರಾ ಅಂದರೆ ಯಾರಾದ್ರೂ ನಮ್ಮ ಥರ ಬರಬೇಡಿ. ಯಾರಾದರೂ ಫಸ್ಟಿಗೆ ಬಂದವ್ರನ್ನ ಕೇಳಿ ವಿಚಾರಿಸಿ ಬನ್ನಿ. ನಮ್ಮ ಥರ ಬಂದರೆ ಯಾವುದಾದ್ರೂ ಆನೆ ಕಾಲಿಗೆ ಸಿಕ್ಕಿ ಮೆಟ್ಟಿಸ್ಕೊಂಡು ತುಳಿಸ್ಕೊಂಡು ಸೀನ್ ಮಾಡ್ಕೊಂಡ್ಬಿಡ್ತೀರಾ. ಕಾಡು ಯಾರಿಲ್ಲ, ಇನ್ನೇನಿಲ್ಲ, ಯಾರಿಗೂ ಏನಿನ್ನ ಗೈಸ್. ನಿಶಾನಿ ಬೆಟ್ಟ ಅಂತೂ ನಮಗೆ ಸಿಕ್ಕಿಲ್ಲ. ತಿಕ್ಕ ಮುಸ್ಕೊಂಡು ಮನೆಗೆ ಹೋಗೋದಷ್ಟೇ. ನನ್ನ ತಮ್ಮನ ಫ್ರೆಂಡ್ ಒಬ್ಬ ಇದ್ದಾನೆ ಇಲ್ಲಿ. ಅವನು ಹೇಳ್ದ ನಿಶಾನಿ ಪಾಯಿಂಟ್ ಇದೆ, ನಾವು ಬಂದ ಪ್ಲೇಸ್ ಆದರೆ ಯಾವುದೋ ರೆಸಾರ್ಟ್ದು ಪ್ರಾಪರ್ಟಿ, ಅಲ್ಲಿ ಅಂತ ಆನೆ ಎಲ್ಲ ಜಾಸ್ತಿ ಇದೆ. ಇನ್ನು ಈ ಪ್ಲೇಸಿಂದ ಫ್ರೆಂಟ್ ಹೋದರೆ ಅಲ್ಲಿ ಪ್ಲೇಸ್ ಇದೆ ಅಂತೆ, ಚಂದ ಪ್ಲೇಸ್ ಇದೆ ಅಂತೆ. ನೋಡುವ, ನೆಟ್ವರ್ಕ್ ಸಿಕ್ಕಿ ಅವನಿಗೆ ಕಾಲ್ ಸಿಕ್ಕಿ ಎಲ್ಲಾದರೂ ನಮಗೆ ಲೊಕೇಶನ್ ಗೊತ್ತಾದರೆ ನಾವು ಹೋಗ್ತೀವಿ, ಇಲ್ಲ ಸೀದಾ ಮನೆಗೆ ಹೋಗ್ತೀವಿ. ಅಯ್ಯೋ
ಬ್ರೋ ಬ್ರೋ ನಿಶಾನಿ ಪಾಯಿಂಟ್ ಗೊತ್ತಾ? ಎಲ್ಲಿ? ಮುಂದೆನಾ? ಕ್ಲೋಸ್ ಆಗುಂಟಲ್ಲ, ಅಲ್ಲೊಂದು ಗೇಟ್ ಇದೆ ನೋಡು ಲೆಫ್ಟ್ ಅಲ್ಲಿ. ಹಾ ಹೋಗ್ಬೋದಾ? ಹೌದಾ? ಒಂದ್ ನಿಮಿಷ. ಹಾ which way to go? Which way to go? Okay. ಹಲೋ ಗೈಸ್, ದೇವ್ರು ಇದ್ದಾರೆ. ವಿಷಯ ಗೊತ್ತಾ, ನಾವು ರಿಟರ್ನ್ ಬರ್ತಿದ್ವಿ, ಯಾರೋ ಇಬ್ಬರು ಸಿಕ್ಕಿದ್ರು ಮಕ್ಕಳು. ಇವನ್ ಜೊತೆ ಸುಮ್ಮನೆ ಕೇಳ್ದೆ, ಇವ್ರ ಜೊತೆ ಕೇಳ್ದೆ ಸುಮ್ಮನೆ ನಿಶಾನಿ ಹಿಲ್ಸಿದ್ಯಾ ಅಂತ. ಇದೆ ಹೋಗ್ಬೋದು ಅಂತ ಹೇಳಿದ್ರು. ನರ್ವಸ್ ಆಗ್ಬೇಕು. ನಾನು ಸುಮ್ಮನೆ ಕೇಳ್ದೆ ಹೋಗ್ಬೋದಾ, ಹಿಲ್ಸ್ ಇದ್ಯಾ, ಪ್ಲೇಸ್ ಇದ್ಯಾ, ನಿಜವಾಗ್ಲೂ ಇದ್ಯಾ ಅಂತ. ಇದೆ ಅಂತ ಹೇಳಿದ್ರು. ನಾನು ಗೇಟ್ ಅಲ್ಲಿ ಕ್ಲೋಸ್ ಆಗಿದೆ ಅಂತ ಹೇಳುವಾಗ ಯಾರು ಹೇಳಿದ್ರು ಕ್ಲೋಸ್ ಆಗಿದೆ ಅಂತ? ಇದೆ, ನಿಶಾನಿ ಹಿಲ್ಸ್ ಇದೆ ಅಂತ ಹೇಳಿದ್ರ. ಫುಲ್ ಜೋಶ್ ಬಂದ್ಬಿಡ್ತು. ಅವನೇ ಫಾಲೋ ಮಾಡ್ಕೊಂಡು ಹೋಗ್ತಿದ್ವಿ. ಫೈನಲಿ ನಿಶಾನಿ ಹಿಲ್ಸ್ ಬಂದಿದ್ದೀವಿ. ವಿಷಯ ಏನಂದರೆ, ಇಲ್ಲಿರೋ ಹಿಲ್ಸ್ ಹೆಸರು ನಿಶಾನಿ ಹಿಲ್ಸ್ ಅಂತ. ಇಲ್ಲಿ ಒಂದು ರೆಸಾರ್ಟ್ ಇದೆ, ಅವ್ರದ್ದು ಪ್ರೈವೇಟ್ ಪ್ರಾಪರ್ಟಿ. ಇದು ಜಸ್ಟ್ ಒಂದು ವ್ಯೂ ಪಾಯಿಂಟ್ ಇದೆ, ಮತ್ತೆ ತೋರಿಸ್ತೀನಿ. ಆದರೆ ಇಲ್ಲಿಂದ ನಡ್ಕೊಂಡು ಹೋಗ್ಬೋದು ಅಲ್ಲಿವರೆಗೆ ಅಂತ ಹೇಳಿದ್ದಾರೆ. ಆನೆಗಳೆಲ್ಲ ಇದೆ ಅಂತಲೂ ಹೇಳಿದ್ದಾರೆ. ಆನೆ ಒಂದು ಸಿಗದಿದ್ರೆ ಸಾಕು. ಸಿಂಹ ಹಾಂ, ಸಿಂಹ ಹುಲಿ ಆದ್ರೂ ನಂಬಿಕೆಯಲ್ಲಿ ಹೋಗ್ಬಿಡ್ಬೋದು, ಜೀವ ಭಯ ಇಲ್ಲದೆ. ಆನೆ ಮಾತ್ರ ನಂಬಲಿಕ್ಕಾಗಲ್ಲ. ಆನೆ ಅಂತ ಡೇಂಜರ್ ಪ್ರಾಣಿ ಜಗತ್ತಲ್ಲಿ ಏನಿಲ್ಲ. ಅಲ್ಲೇ ಬರ್ತಾನೆ ಜಾಗ ನೋಡುವ, ಆನೆ ಅಂತ ಡೇಂಜರ್ ಪ್ರಾಣಿ ಯಾವುದಿಲ್ಲ. ಯಾಕೊತ್ತಾ, ಆನೆಗೆ ಯಾವ ಟೈಮಲ್ಲಿ ಹೆಂಗ್ ತಲೆ ಕೆಡ್ತದೆ ಅಂತ ಹೇಳಿಕ್ಕಾಗಲ್ಲ. ಹುಲಿ ಸಿಂಹ ಎಲ್ಲ ಆದ್ರೆ ನಮಗೊಂದು ಕಾನ್ಫಿಡೆನ್ಸ್ ಇರುತ್ತೆ, ಏನಂದ್ರೆ ಇದ್ರ ಪಕ್ಕ ಹೋಗುತ್ತೆ ತಮ್ಮಿ. ಅದೇ ರೋಡ್ ಗೈಸ್. ವಿಷಯ ಏನಂದ್ರೆ, ನಾವು ಆಗ್ಲೇ ಬಂದು ಎಲ್ಲಿ ಅರ್ಧವರೆಗೆ ಹೋಗಿದ್ವಲ್ಲ, ಅದೇ ರೋಡಿಗೆ ಪುನಃ ಎಂಟ್ರೆನ್ಸ್ ಇಂದ ಬರ್ತಿದೀವಿ. ಆಕ್ಚುಲಿ ಇದೇ ರೋಡ್, ಬಟ್ ಈಗ ವಿತ್ ಪರ್ಮಿಷನ್ ಬರ್ತಿದ್ದೀವಿ. ವಿತೌಟ್ ಆಗ್ಲೇ ಪರ್ಮಿಷನ್ ಇಲ್ಲದೆ ಹೋಗಿರೋದು. ಈಗ ವಿತ್ ಪರ್ಮಿಷನ್ ಹೋಗ್ತಿದ್ವಿ. ಆ್ಯಕ್ಚುಲಿ ಆಗಲೇ ತಲುಪಿದ್ವಿ. ಆಗಲೇ ನಾವು ಅಲ್ಲೊಂದು ಗೇಟ್ ಇದೆ, ತೋರಿಸ್ತೀನಿ. ಆಗಲೇ ನಾವು ಆ ಗೇಟಿಂದ ಬಂದಿರೋದು. ಆ್ಯಕ್ಚುಲಿ ನಮಗೆ ಗೊತ್ತಿತ್ತಿಲ್ಲ. ಆ ಗೇಟಿಂದ ಬಂದ್ಬಿಟ್ಟು ಈ ವೇಲಿಗೆ ಹೋಗಿರೋದು. ಈಗ ಎಂಟ್ರೆನ್ಸಿಂದ ಬಂದ್ಬಿಟ್ಟು ಈ ವೇಲಿ ಹೋಗ್ತಿರೋದು. ಬನ್ನಿ ಹೋಗುವ. ಆಗಲೇ ಹೋಗಿದ್ದು ಪ್ಲೇಸಿಗೆ. ಏನು ಹೇಳ್ತಿದ್ದೆ ಅಂದರೆ, ಹುಲಿ ಸಿಂಹ ಆದರೂ ನಂಬೋದು, ಪಕ್ಕ ಹೋದರೆ ಪಕ್ಕ ಕಚ್ಚಿ ತಿಂದ್ಬಿಡುತ್ತೆ ಅಂತ ನಂಬಿಕೆ ಇರುತ್ತೆ. ಆನೆ ಹೆಂಗಂದ್ರೆ ಕ್ಯೂಟ್ ಇರುತ್ತೆ, ಕ್ಯೂಟ್ ಇರುತ್ತೆ. ಏನು ಮಾಡಲ್ಲ. ಟೆಂಪಲಲ್ಲಿ ಎಲ್ಲ ಇದ್ದು ನೋಡಿ ಅಭ್ಯಾಸ ಇರುತ್ತಲ್ಲ, ಏನು ಮಾಡಲ್ಲ ಅಂತ ಅಂದ್ಕೊಳ್ತೀವಿ. ಯಾವಾಗ ತಲೆ ಕೆಟ್ಟು ಬಂದು ತುಳ್ದಾಕ್ಬಿಡುತ್ತೆ ಅಂತಲೇ ಗೊತ್ತಾಗಲ್ಲ. ಹಂಗೆ ಆನೆ ದೃಶ್ಯ. ಆ್ಯಕ್ಚುಲಿ ಈ ಇಲ್ಲದ ಹೆಸರು ನಿಶಾನಿ ಹಿಲ್ಸ್ ಅಂತ ಅಷ್ಟೇ. ಇನ್ನು ಮುಂದೆ ಏನಿದೆ ಗೊತ್ತಿಲ್ಲ. ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ. ವ್ಯೂ ಪಾಯಿಂಟ್ಗೆ ಅಂತಲೇ ಒಂದು ಲ್ಯಾಡರ್ ಎಲ್ಲ ಮಾಡಿದ್ದಾರೆ. ಅಲ್ಲಿಂದ ಲಾಸ್ಟಿಗೆ ವ್ಯೂ ತೋರಿಸ್ತೀನಿ. ಬಟ್ ನೋಡುವ, ಇನ್ನು ಮುಂದೆ ಆಗಲೇ ಬಂದಂಗೆ ಪುನಃ ಹೋಯ್ತಿದ್ದೀವಿ. ಏನಾಗುತ್ತೆ ನೋಡುವ. ಜಿಗಣೆ ಇದೆ ಅಂತೆ. ಜಿಗಣೆ ಬಿಡಿ, ನಮ್ಮ ಕೊಡಗಿನವರಿಗೆ ಜಿಗಣೆ ಏನು ದೊಡ್ಡ ವಿಷಯ ಅಲ್ಲ. ತಮ್ಮಿ ಹೆಂಗೆ ಬಂದ ಜಾಗಕ್ಕೆ ಪುನಃ ಎಂಟ್ರೆನ್ಸಿಂದ ಬರ್ತಿದ್ವಿ. ಹೆಂಗೆ ಅನ್ನಿಸ್ತಿದೆ ಗೈಸ್? ಇಲ್ಲೇ ನಾವು ಓಡಿದಾಗ್ಲೇ ಆಗ್ಲಿದ್ ಪ್ಲೇಸ್. ಈ ಮೌಂಟೇನ್ ಕಾಣಿಸ್ತಿದೆ ಅಲ್ಲ, ಏನಾಯ್ತು? ಎದುರಿಸ್ತಿದ್ದಾನೆ ಆನೆ ಅಂತ. ನಾನು ಆನೆ ಅಂತ ಹೇಳೇ ಇಲ್ಲ, ನಾನು ನಿಂತಿದ್ದಷ್ಟೇ. ನೋಡಿ ನನ್ನ ತಮ್ಮ ಹೆಂಗೆ ಆಡ್ತಿದ್ದಾನೆ ಅಂತ. ನನ್ನ ತಮ್ಮ ಅಂದರೆ ತಮ್ಮ ಅಲ್ಲ, ಮೈದ್ನ ಆಗಬೇಕು ಲೆಕ್ಕದಲ್ಲಿ. ಆ್ಯಕ್ಚುಲಿ ಆಗಲೇ ಇಲ್ಲಿ ನಿಂತು ಇಲ್ಲಿಂದ ರಿಟರ್ನ್ ಹೋಗಿದ್ದು. ಅವರಲ್ಲಿ ಪ್ರಾಪರ್ಟಿಲಿ ಒಬ್ಬರು ಅಕ್ಕ ಇದ್ದರು. ಅವ್ರು ಹೇಳಿದ್ರು, ನಿಮಗೆ ಹಂಗೆ ಹೋಗ್ಲಿಕ್ಕೆ ಆಗಲ್ಲ, ತುಂಬ ರೋಡ್ಸ್ ಇದೆ. ಓಡೆ ಆ ಬೆಟ್ಟ
ನೋಡ್ಬಾ ಫಸ್ಟ್ ಇಲ್ಲಿ ಹೋಗುವ. ಅವ್ರಾಗಲೇ ಹೇಳಿದ್ರು, ಅಲ್ಲಿರೋ ಅಕ್ಕ ಹೇಳಿದ್ರು, ಈಗ ಹೋಗ್ಲಿಕ್ಕಾಗಲ್ಲ, ನಿಮಗೆ ಗೊತ್ತಾಗಲ್ಲ, ತುಂಬ ರೋಡ್ಸ್ ಇದೆ ಅಂತ ಹೇಳಿದ್ರು. ಹೋಗ್ತಿದ್ದೀವಿ. ಆದರೆ ಕಾರ್ ದೊಡ್ಡ ವಿಷಯ ಅಲ್ಲ ನಮಗೆ. ಎಷ್ಟೋ ಸಲ ದಾರಿ ತಪ್ಪಿ ಹೋಗಿದ್ದೀವಿ. ಅಯ್ಯೋ, ಪ್ಲಾಸ್ಟಿಕ್ ಬೀಳಿದೆ, ಇದನ್ನ ನೋಡ್ಬಿಟ್ಟು ಆನೆ ಕಕ್ಕ ಅಂತ ಅನ್ಕೊಂಡ್ಬಿಟ್ಟೆ ನಾನು. ಸಡನ್ ಜೀವ ಬಾಯಿಗೆ ಬಂತು ನನಗೆ. ಪ್ರಾಪರ್ಟಿ ಚೆನ್ನಾಗಿದೆ ಮಾತ್ರ, ಸ್ಟೇ ಆಗಲಿಕ್ಕೆಲ್ಲ. ಕೆರೆ ಏನು ವಿಷಯ ಏನಂತ ಗೊತ್ತಿಲ್ಲಲ್ಲ. ಓ ಬಾವಿ ಬಾವಿ ಗೈಸ್, ಬಾವಿ ದಳ್ಳೊಂಜಿ ಗೈಸ್, 2 ಉಂಟು ಬಾವಿ. ಬಾವಿ ಅಲ್ಲ, ಕೆರೆ, ಸಣ್ಣ ಕೆರೆ. ಕೆರೆಗಳು ಸರ್, ಕೆರೆಗಳು. ಕಣ್ಕರೆ ಅವ್ರ ಅಕ್ಕ ಹೇಳಿದ ನಿಜಾನೇ. ಅಲ್ಲಿ ಪಕ್ಷಿ ಎಲ್ಲ ಹಾಡಾಡ್ತಿದೆ. ಕೆರೆ ನಂಬರ್ 1, ಕೆರೆ ನಂಬರ್ 2. ಗೈಸ್, ಸ್ಟೇಗೆಲ್ಲ ಇಲ್ಲಿಂದಾನೆ ನೀರು. ನೀನು ಅಷ್ಟೇ ಓನರ ನೀನು? ನೀರು ನೋಡಿ, ಡ್ರಮ್ಗೆಲ್ಲ ತುಂಬಿಸ್ಕೋಬಹುದು. ಅವ್ವನ ಮನೆ ಹತ್ರ ಹಿಂಗೆ ಉಂಟು. ಅವ್ವನ ಮನೆ ಹತ್ರ 2 ಕೆರೆ ಉಂಟು, ಮತ್ತೆ ತೋಡುಂಟು, ಮೀನುಂಟು, ಮತ್ತೇನುಂಟು ಮತ್ತೆ ಗೊತ್ತಿಲ್ಲ ಗೈಸ್, ಅಷ್ಟುಂಟು. ಹಣ್ಣು ಬೇಕಾದಷ್ಟುಂಟು. ಸೀಬೆಕಾಯಿ, ಬಟ್ರ್ ಪುಟ್ರ್ ಗೈಸ್, ಬಟರ್ ಫುಟ್ರ್ ಗೈಸ್, ಬಟರ್ ಫುಟ್ರ್ ಗೈಸ್, ಬಟರ್ ಫುಟ್ರ್ ತಮ್ಮಿ ಯಾರು? ಬಟರ್ ಫ್ರೂಟ್. ಆಪಲ್ ಬಂತು ಅದೇ ಗೈಸ್. ನಿಮಗೆ ಬಟರ್ ಫುಟ್ರ್ ಅಂತ ಯಾವ್ದಾದ್ರು ಫ್ರೂಟ್ ಗೊತ್ತಾ? ಬಟರ್ ಫ್ರೂಟ್ ನಂಗೆ ಗೊತ್ತು, ಬಟರ್ ಫುಟ್ರ್ ನಂಗೆ ಗೊತ್ತಿಲ್ಲ, ನೋಡಬೇಕು. ಪ್ರಾಪರ್ಟಿ ಅಂತೂ ಸೈಕಾಗಿದೆ. ಮಳೆ ಬರಲಿ, ಜಿಗಣೆ ಹತ್ತಲಿ, ಹಾವು ಬರಲಿ, ಏನು ಬೇಕಾದ್ರೂ ಆಗಲಿ, ಆನೆ ಮಾತ್ರ ಒಂದು ಬರೋದು ಬೇಡ. ಆನೆ ಇರೋದೇ ಬೇಡ. ಆನೆಗೂ ನಮಗೂ ಆಗಬರಲ್ಲ. ಸ್ಪೆಷಲಿ ನಂಗಂತೂ ಆನೆ ಅಂದರೆ ಆಗೋದೇ ಇಲ್ಲ. ಹೆವಿ ಭಯ ನನಗೆ ಆನೆ ಅಂದರೆ. ಬೇರೆ ಏನಕ್ಕೂ ಭಯ ಇಲ್ಲ. ಆನೆ ಒಂದು ನಂಗೆ ಆಗೋದೇ ಇಲ್ಲಪ್ಪ. ಆನೆ ಬಂದ್ರೆ ಒಂದೇ ರೋಡು. ಆನೆ ಬಂದರೆ ಏನು ಗೊತ್ತಾ, ಆನೆ ಬಂದರೆ ಏನಾಗುತ್ತೆ ಗೊತ್ತಾ, ನಾವು ಓಡ್ಬೋದು. ಆನೆಗೇನು, ಆನೆ ಅಷ್ಟು ದೊಡ್ಡದಿದೆ, ಕಾಡು ಇದ್ರು ಏನು, ಮರ ಇದ್ರೆ ಏನು, ಎಲ್ಲ ತುಳ್ಕೊಂಡು ಬಂದ್ಬಿಡ್ತದೆ. ನಮಗೆ ಹಂಗಾಗಲ್ಲ. ಸ್ಪೆಷಲಿ ಏನಾಗುತ್ತೆ ಅಂದರೆ, ಏನಾದರೂ ಭಯ ಸಿಚುವೇಶನ್ ಓಡಬೇಕು ಅಂತ ಹೇಳಿದ್ರೆ ಕಾಲೇ ಬರಲ್ಲ, ಓಡೋಕ್ಕೆ ಆಗಲ್ಲ. ಒಂದೊಂದು ಸೌಂಡ್ ಜೀವ ಬಾಯಿಗೆ ಬರ್ತಿದೆ. ಒಂದೊಂದು ಸೌಂಡ್ಗೂ ಯಾವುದೇ ಗಡ್ ಅಂತ ಹೇಳ್ತಿದೆ. ಇಷ್ಟೇನಾ ಅಂತ? ಗೈಸ್, ದೊಡ್ಡ ಇದು ಎಂತ, ಆನೆಗೆ ನೀರು ಕುಡ್ಲಿಕ್ಕೆ ಇಟ್ಟಿದ್ದ ಅಂತ. ಗೈಸ್, ಎಲ್ಲ ಹೋಗೋದು ಅಂತಾನೆ ಗೊತ್ತಿಲ್ಲ. ಮೇಲೆ ದಾರಿ ಉಂಟು, ಕೆಳಗೆ ದಾರಿ ಉಂಟು. ಆ್ಯಕ್ಚುಲಿ ದಾರಿ ಅಂದರೆ ದೇವ್ರ ಆನೆ, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಮ್ಮ ಮುಂದೆ ಈಗ ಎರಡು ರೋಡ್ ಕಾಣಿಸ್ತಿದೆ. ಈ ಕಡೆ, ಇನ್ನೊಂದು ಈ ಕಡೆ. ಈ ಕಡೆ ಹೋದರೆ ನನಗನ್ಸುತ್ತೆ, ಈ ಕಡೆ ಹೋದರೆ ಪುನಃ ಕೆಳಗೇನೆ ಹೋಗ್ತೀವಿ ಅಂತ ಅನ್ಸುತ್ತೆ. ಸೊ ಮೇಲೆ ಹೋಗ್ತಿದ್ದೀವಿ. ಬಾ ಹೋಗುವಲ್ಲ, ಮೇಲೆ ಹೋಗುವಲ್ಲ. ಅದೇನಾ ಯಾರಿಗೆ ಗೊತ್ತು, ನಾನಂತ ಬಂದಿದ್ದೀನ. ಸುತ್ತಲೂ ಕತ್ತಲು. ದೇವರಾಣೆ, ನಮ್ಮಮ್ಮ ಈ ವಿಡಿಯೋ ನೋಡಿದ್ರೆ ಅಂತುಂಟಲ್ಲ, ಮೊದಲೇ ಬರೋಕ್ಕಿಂತ ಮುಂಚೆನೇ ಹೇಳಿದ್ರು. ಮಾಮಿ ಹೇಳಿದ್ರು, ಇವತ್ತು ಅಮಾವಾಸ್ಯೆ ಹೋಗ್ಬೇಡಿ. ನಮ್ಮಮ್ಮ ಆಲ್ರೆಡಿ ಹೇಳಿದ್ದಾರೆ, ಇವತ್ತು ಅಮಾವಾಸ್ಯೆ ಎಲ್ಲಿಗೂ ಹೋಗ್ಬೇಡ ಅಂತ. ಹೌದಾ ತಮ್ಮಿ? ಅಲ್ಲೂ ರೋಡ್. ಅಲ್ಲಿ ಕಾಣಿಸ್ತಿದೆ, ಅಲ್ಲೊಂದು ರೋಡ್ ಕಾಣಿಸ್ತಿದೆ. ಮೇ ಬಿ ಆ ರೋಡಿಗೆ ಹೋದ್ರೆ ಹಿಂಗೋ ಲಿಂಕ್ ಆಗಿ ಮೇಲೆ ಹೋಗ್ಬೋದು ಅಂತ ಅನ್ಸುತ್ತೆ. ಹೋಗುವ ಬಾ, ಆ ಕಡೆ ಹೋಗುವ. ಟೈಮ್ 3:34. ಎಸ್, ಟೈಮು 3:34 ಆಗಿದೆ.
ಆದರೆ 6 ಗಂಟೆ ಅದಕ್ಕೆ ಕಾಣಿಸ್ತಿದೆ. ಯಬ್ಬಾ, ಇಲ್ಲಿ ಬರುವಾಗ ಈ ಪ್ಲೇಸ್ ನೋಡುವಾಗ ನನಗೆ ಯೋಚನೆ ಆಗಿದೆ ಏನು ಗೊತ್ತಾ, ಒಂದು ಮೂವಿ ನೋಡಿದ್ಯಾ, 6-5-2- ಏನೋ ಒಂದು ಮೂವಿ ಇದೆಯಲ್ಲ, ಒಂದು ಟೈಮಲ್ಲಿ ಫುಲ್ ಪಾಪ್ಯುಲರ್ ಆಗಿತ್ತು. ನಾನಂತ ಆ ಮೂವಿ ಎಲ್ಲ ನೋಡ್ಬಿಟ್ಟು ಕಾಡಿಗೆ ಹೋಗೋದನ್ನೇ ಬಿಟ್ಬಿಟ್ಟಿದೆ. ಆ ಮೂವಿ ಯೋಚನೆ ಆಗ್ತಿದೆ. ಅಯ್ಯೋ, ಈ ಕಾಡಿನ ಭಯ ಆಗ್ತಿದೆ. ಹೇಗಿದೆ ನೋಡಿ, ಫುಲ್ ಏನು ಕಾಣಿಸ್ತಾ ಇಲ್ಲ ಇದೆ. ಹೋಯ್ತಿದ್ವಿ, ದೇವರನ್ನ ನಂಬಿ ಹೋಯ್ತಿದ್ವಿ. ಒಂದು ಡೆಸ್ಟಿನೇಷನ್ಗೆ ಬಂದು ತಲುಪಿದ್ವಿ, ಬಟ್ ಸ್ಟಿಲ್ ದಾರಿ ಕಾಣ್ತಿಲ್ಲ. ಈ ಥರ ಆಗಿದೆ. ವಿಷಯ ಏನಂದರೆ, ನಾವು ಎಷ್ಟು ಹೋದ್ರೂ ನಮಗೆ ರೋಡ್ ಗೊತ್ತಾಗ್ತಿಲ್ಲ. ಅಲ್ಲಿ ಅಕ್ಕ ಹೇಳಿದ್ರು, ಅಲ್ಲೊಬ್ರು ಅಕ್ಕ ಇದ್ರು, ಅವ್ರು ಹೇಳಿದರು ನಿಮಗೆ ಗೊತ್ತಾಗಲ್ಲ, ಹೋದ್ರೂ ಗೊತ್ತಾಗಲ್ಲ ಅಂತ. ಬಟ್ ಜಸ್ಟ್ ಫಾರ್ ಫನ್, ಭಾಳ ಚೆನ್ನಾಗಿತ್ತು ಬಂದಿದ್ದು, ಪ್ಲೇಸ್ ಚೆನ್ನಾಗಿತ್ತು. ನೋಡುವ, ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದು ಹೋಗೋದೆ. ಉಂಬುಡು ನೋಡಿ ಇಲ್ಲಿ, ರಡ್ಡು ಚಪ್ಪಲ್ಟು ಗೈಸ್, ಇದಿಲ್ಲಿ ಗೈಸ್, ಉಂಬುಡುಗಳ ಸುರುಮಳೆ. ಅಯ್ಯೋ, ಎನ್ನ ಕಾರಟು ರಡ್ಡು ಸುಮಾರುಂಡು ಗೈಸ್. ಇಲ್ಲಿಂದ ಫಸ್ಟ್ ಜಾಗ ಖಾಲಿ ಮಾಡಿ. ಪರಮಾತ್ಮನೇ. ಗೈಸ್, ಆನೆ ಉಂಟಾ ಇಲ್ವಾ ಗೊತ್ತಿಲ್ಲ, ಜಿಗ್ನೆ ಇರೋದಂತೂ ಸತ್ಯ. ಅಯ್ಯಯ್ಯೋ, ದೊಡ್ಡದು. ಗೈಸ್, ಆಲ್ರೆಡಿ ನಮಗೆ ಕೋಟೆ ಬೆಟ್ಟಕ್ಕೆ ಹೋಗಿರುವಾಗ ಅಥವಾ ಕೈ ಇಟ್ಟು ಗೈಸ್, ಕೈಯಲ್ಲಿ ಕಾಲಲ್ಲಿ ಎಲ್ಲ ಕಡೆನೂ ಜಿಗಣೆ. ಸದ್ಯಕ್ಕೆ ಕೈಯಲ್ಲಿ ಕಾಲಲ್ಲಿದೆ, ಮನೆಗೆ ಹೋದ್ಮೇಲೆ ಗೊತ್ತಾಗ್ಬೇಕಷ್ಟೇ ಎಲ್ಲೆಲ್ಲಿದೆ ಅಂತ. ಯಬಾ ಯಬಾ, ಇಲ್ಲಿ ನೋಡಿ ಗೈಸ್ ಎಷ್ಟು ಉದ್ದ ಅಂತ. ಇಲ್ಲಿ ಸುಖೋ, ಎಲ್ಲಿತ್ತು? ದಿಲ್ಲಿ ಆಂಟೆನಾ ಗೈಸ್. ರಿಟರ್ನ್ ಹೋಗ್ತಿದ್ದೀವಿ. ಮಳೆ ಬರೋ ಥರ ಇದೆ, ಜಿಗಣೆಗಳು ಹೆವಿ ಇದೆ. ಬರೋರು ಇಲ್ಲಿ ಯಾರು ಬರಲ್ಲ ಅಂತ ಅನಿಸುತ್ತೆ, ಯಾಕಂದರೆ ಅವ್ರ ಪರ್ಮಿಷನ್ ಕೇಳ್ಕೊಂಡು ಬರ್ಬೇಕಷ್ಟೇ. ಇಲ್ಲಿ ಬಂದರೆ ವೇಸ್ಟ್, ಅಂದರೆ ಒಂದು ನೇಚರ್ ನೋಡ್ಬೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಇಲ್ಲಿಂದ ಪೀಕಿಗಂತೂ ಹೋಗ್ಲಿಕ್ಕಾಗಲ್ಲ. ಅಂದರೆ ಗೊತ್ತಿರೋರೇ ಕರ್ಕೊಂಡು ಸ್ಪಾಟ್ ಪೀಕ್, ಅಲ್ಲಿ ನಿಶಾನಿ ಹಿಲ್ಸ್ ಸ್ಪಾಟಿಗೆ ಪೀಕಿಗೆ ಹೋಗ್ಲಿಕ್ಕಾಗಲ್ಲ. ಗೈಸ್ ಗೈಸ್ ವಿಷಯ ಏನಂದ್ರೆ, ಸಡನ್ ನಾ ಮಾತಾಡ್ಕೊಂಡ್ ಬರ್ತಿದ್ದೇನೆ, ಸಡನ್ ಫ್ರೆಂಡ್ ಹುಳ ಬಂದ್ಬಿಡ್ತು. ಹಾಕಿದ ಬ್ರೇಕಿಗೆ ಗಾಡಿ ಸ್ಕಿಡ್ ಆಗ್ಬಿಡ್ತು. ಏನ್ ಮಾಡೋದು ಹೇಳಿ, ಹಂಗೆಲ್ಲ ಆಗ್ತದೆ. ಆಫ್ ರೋಡಿಂಗ್ ಅಂದ್ರೆ ಅದೆಲ್ಲ ಇರ್ತದೆ ಬಿಡಿ. ನಾವಿಲ್ಲ ಹುಚ್ಚ ಟರ್ಕಿ ಕೋಳಿನ ನೋಡಿ ನಾವಿಲ್ಲ ಅಂತ ಹೇಳ್ತಿದ್ದೇನೆ. ಇಂಥವ್ರಿಗೆಲ್ಲ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೋಡಿ, ನಾವು ಈಗ ವ್ಯೂ ಇದ್ದೀವಿ, ಎಷ್ಟಿದೆ ವ್ಯೂ ಪಾಯಿಂಟ್. ಆದರೆ ಈಗ ವ್ಯೂ ಕಾಣಿಸ್ತಿಲ್ಲ. ಆಗಲೇ ಕಾಣಿಸ್ತಿತ್ತು, ಈಗ ಕಾಣಿಸ್ತಿಲ್ಲ, ಫುಲ್ ಮಿಸ್ಟ್ ಆಗಿದೆ. ನೀವು ಬಂದರೆ ಇಲ್ಲಿವರೆಗೆ ಬಂದು ಈ ವ್ಯೂ ಪಾಯಿಂಟಲ್ಲಿ ನಿಂತು ವ್ಯೂ ನೋಡಿ ಹೋಗ್ಬೋದು. ಮುಂದೆ ಇರೋದೇ ನಿಶಾನಿ ಹಿಲ್ಸ್ ಅಷ್ಟೇ. ಚಂದ ಇತ್ತು ಎಕ್ಸ್ಪೀರಿಯನ್ಸ್. ಮೇಲೆ ಹೋಗಿದ್ರೆ ಇನ್ನೂ ಚಂದ ಇರ್ತಿತ್ತು. ಮತ್ತೆ ಆದರೆ ರೋಡ್ ಗೊತ್ತಾಗಿಲ್ಲಲ್ಲ, ಗೊತ್ತಿರೋರು ಬಂದಿದ್ರೆ ಸರಿ ಇರ್ತಿತ್ತು. ನೀವ್ಯಾರಾದರೂ ಇಲ್ಲಿಗೆ ಬಂದರೆ ಈಗ ಗೇಟ್ ಕ್ಲೋಸ್ ಮಾಡಿದ್ದಾರೆ. ಅವರು ಯಾವ ಏನು ವಿಷಯ ನಂಗೆ ಗೊತ್ತಿಲ್ಲ.
ಬಟ್ ನೀವು ಇಲ್ಲಿ ಬಂದರೆ ಅಲ್ಲಿ ಹೋಗಿ ನಿಂತ್ಕೊಂಡು ವ್ಯೂನ ಎಂಜಾಯ್ ಮಾಡ್ಬೋದು ಅಷ್ಟೇ. ಇದು ಬೇರೆ ನಮ್ಮ ಥರ ಆಟಾಡ್ಕೊಂಡು ಅಲ್ಲಿ ಕಾಡಿಗೆಲ್ಲ ಹೋಗ್ಲಿಕ್ಕೆ ಯಾರು ಹೋಗಲ್ಲ ಅಂತ ಅಂದ್ಕೊಳ್ತೀನಿ, ಹೋದರೂ ಯೂಸ್ ಇಲ್ಲ. ಸೊ ಇವತ್ತಿನ ವೀಡಿಯೋಕ್ಕೆ ಇಷ್ಟೇ. ಇನ್ನು ನೆಕ್ಸ್ಟ್ ನೋಡುವ, ಯಾವುದಾದ್ರೂ ಇದೇ ಥರ ಸೈಕ್ ಪ್ಲೇಸ್ ಇದ್ದರೆ ಹೋಗುವ, ವೀಡಿಯೋ ಮಾಡ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ತಮ್ಮಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಷ್ಟೇ. ಅಷ್ಟೇ. ಇವತ್ತಿಗಿಷ್ಟೇ. ಟಾಟಾ, ಬೈ ಬೈ.